ತುಂಬಾ ದೂರದ ಪರ್ವತ ಮತ್ತೆ ನದಿಯ ಮಧ್ಯೆ ಒಂದು ಸುಂದರವಾದ ಹಳ್ಳಿ ಇತ್ತು. ಅಲ್ಲಿ ಆಕಾಶ ಯಾವಾಗ್ಲೂ ನೀಲಿ ಬಣ್ಣದಲ್ಲಿ ಇರ್ತಿತ್ತು. ಗಿಡ ಮರಗಳು ನಗ್ತಿದ್ವು ಮತ್ತೆ ಮಕ್ಳು ಆಟ ಆಡ್ತಿದ್ರು. ಆದ್ರೆ ಅದರ ಜೊತೆಗೆ ಈ ಊರಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇರ್ತಿತ್ತು. ಇಲ್ಲಿವರೆಗೂ ಆ ಊರಿನ ಫ್ರಿಡ್ಜ್ಗಳಲ್ಲಿ ನೀರಿಟ್ರೆ ತಣ್ಣಗಾಗ್ತಿರ್ಲಿಲ್ಲ, ಮತ್ತೆ ಅಲ್ಲಿ ಯಾರಿಗೂ ಐಸ್ ಕ್ರೀಮ್ ತಿನ್ನೋ ಭಾಗ್ಯನೇ ಇರ್ತಿರ್ಲಿಲ್ಲ. ಆ ಊರಿನ ಪ್ರತಿಯೊಬ್ರು ಏನ್ ಬಯಸ್ತಿದ್ರು ಅಂದ್ರೆ, ಹೇ ಭಗವಂತ, ಇದ್ಯಾವ ಪೀಡನಪ್ಪ, ನಮ್ಮ ಊರಿನವರ ಹಿಂದೆ ಬಿದ್ದಿದೆಯಲ್ಲ, ಶಕೆಯಿಂದ ಪ್ರಾಣ ಹೋಗ್ತಾ ಇದೆ. ಅದಕ್ಕೆ ನನಗೆ ಒಂದೇ ಒಂದು ಸಹಾಯ ಮಾಡು. ಒಂದು, ಈ ಊರಿನ ಬಿಸಿಲು ಮತ್ತೆ ಶಕೆನ ಕಮ್ಮಿ ಮಾಡು, ಅಥವಾ ನಮ್ಮ ಈ ಇಂದ್ರಪುರ ಊರಿನಲ್ಲಿ ಚಮತ್ಕಾರ ಮಾಡಿ ಐಸ್ ಮತ್ತೆ ಐಸ್ ಕ್ರೀಮ್ನ ಮಳೆ ಸುರಿಸಪ್ಪ. ಏನು, ಐಸು ಮತ್ತೆ ಐಸ್ ಕ್ರೀಮ್ನ ಮಳೆನಾ? ಏನೇನೋ ಹೇಳ್ತಾ ಇದ್ದೀರಾ ಅಂಕಲ್? ಮದನ್ನ ವಿಚಿತ್ರ ಬೇಡಿಕೆಯನ್ನ ಕೇಳಿ ಅಯ್ಯನ್ಗೆ ನಗು ಬಂತು. ಅವನಿಗೆ ಗೊತ್ತಿತ್ತು ಇಂದ್ರಪುರದಲ್ಲಿ ಬಿಸಿಲು ಕಡಿಮೆ ಆಗೋದಿಲ್ಲ, ಐಸ್ ಕ್ರೀಮ್ನ ಮಳೆ ಬರೋದಿಲ್ಲ ಅಂತ. ಮದನ್ ಅಂಕಲ್ ಇದಾರಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ. ಏನಾಯ್ತು ಅಯಾನ್, ಯಾಕೆ ಹೀಗ್ ನಗ್ತಾ ಇದೀಯಾ? ಏನು ಇಲ್ಲಮ್ಮ, ಒಂದ್ ವೇಳೆ ನಮ್ಮೂರಲ್ಲಿ ಐಸ್ ಮತ್ತೆ ಐಸ್ ಕ್ರೀಮ್ನ ಮಳೆ ಏನಾದ್ರೂ ಸುರಿದ್ರೆ ಆಗ ಎಷ್ಟು ಚೆನ್ನಾಗಿರುತ್ತಲ್ಲ. ಏನು, ಐಸ್ ಕ್ರೀಮ್ ಮಳೆನಾ? ಹಾ, ಎಷ್ಟು ಮಜವಾಗಿರುತ್ತೆ. ಮಜಾ ಅಂತೂ ಬರುತ್ತೆ, ಆದ್ರೆ ಬೇರೆಯವ್ರಿಗೆ, ನಿನಗಲ್ಲ. ನಿಂಗ್ ಗೊತ್ತು ತಾನೇ ಡಾಕ್ಟರ್ ಏನ್ ಹೇಳಿದಾರೆ ಅಂತ, ನಿನಗೆ ಐಸ್ ಕ್ರೀಮು ಅಲರ್ಜಿ. ಹಾ ಹಾ ಗೊತ್ತಮ್ಮ, ಇಂಥ ವಿಚಿತ್ರಗಳು ಯಾವಾಗ್ಲೂ ನನಗೆ ಆಗೋದು. ನನಗೆ ಯಾಕೆ ಹೀಗೆಲ್ಲ ಆಗುತ್ತೆ? ಇಲ್ಲ, ನಾನು ಒಂದ್ಸಲ ಆದ್ರೂ ಐಸ್ ಕ್ರೀಮ್ನ ತಿನ್ಲೇಬೇಕು. ಹೇ ಭಗವಂತ, ದಯವಿಟ್ಟು ಕೃಪೆ ತೋರಿಸಿ ನಮ್ಮೂರಲ್ಲಿ ಐಸ್ ಕ್ರೀಮ್ನ ಮಳೆ ಸುರಿಸಿ. ಎಂತ ಐಸ್ ಕ್ರೀಮ್ ಅಂದ್ರೆ ನಾನ್ ತಿನ್ನೋಂಥದ್ದು. ಅವನು ಹೀಗೆ ಬೇಡ್ಕೊಳ್ತಾ ನಿದ್ರೆಗೆ ಜಾರ್ಬಿಟ್ಟ. ಆ ರಾತ್ರಿ ಊರಿನ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ನಕ್ಷತ್ರ ಬಿದ್ದೋಯ್ತು. ಅದು ಇಂದ್ರಪುರ ಭೂಮಿ ಮೇಲೆ ಬಿದ್ದ ಕೂಡ್ಲೆ ಕರಗೋಯ್ತು. ಆದ್ರೆ ಚಮತ್ಕಾರ ಆಗೋಯ್ತು. ಮಾರನೇ ದಿನ ಊರಿನ ಜನರು ನೋಡುವಾಗ ಆ ನಕ್ಷತ್ರದಿಂದ ಒಂದು ಸುಂದರವಾದ ಬಣ್ಣದ ಮೋಡ ಸೃಷ್ಟಿಯಾಗಿತ್ತು. ಅದು ಹಳ್ಳಿಯ ಒಂದು ಕಡೆ ಇತ್ತು, ಮತ್ತದು ನೋಡೋದಕ್ಕೆ ಐಸ್ ಕ್ರೀಮ್ ರೀತಿ ಇತ್ತು. ನೀಲಿ, ಗುಲಾಬಿ ಮತ್ತೆ ಸ್ವಲ್ಪ ಹಳದಿ. ಇದೇನಿದು? ಇದಂತೂ ವಿಚಿತ್ರವಾಗಿದೆಯಲ್ಲ. ನಾನ್ ನೆನ್ನೆ ತಾನೇ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೆ, ಇಂದ್ರಪುರದಲ್ಲಿ ಐಸ್ ಕ್ರೀಮ್ನ ಮಳೆ ಆಗ್ಲಿ ಅಂತ. ಮತ್ತಿವತ್ ನೋಡಿದ್ರೆ ಭಗವಂತ ಅದನ್ನ ಪೂರ್ತಿ ಮಾಡ್ಬಿಟ್ರು. ಎಂತ ಅದ್ಭುತ! ನನ್ನ ನಾಲ್ಗೆನಂತೂ ಒಪ್ಲೇಬೇಕು. ನಾನು ಏನ್ ಹೇಳ್ತೀನೋ ಅದು ಆಗೇ ಬಿಡುತ್ತೆ. ಮೋಡವನ್ನ ನೋಡ್ತಾ ಮದನ್ ಹಾಗೆ ಅದನ್ನ ಹೊಗಳೋಕ್ ಶುರು ಮಾಡ್ದ. ಆಗ ತಕ್ಷಣ ಆಕಾಶದಿಂದ ಚಾಕ್ಲೇಟ್ ಐಸ್ ಕ್ರೀಮ್ ಕೆಳಗೆ ಬೀಳೋಕ್ ಶುರುವಾಯ್ತು. ಅರೆ, ಇದೇನಿದು? ಈಗ ಮಳೆನೂ ಆಗಕ್ ಶುರು ಆಗೋಯ್ತು. ಬನ್ನಿ ಬನ್ನಿ ಊರ್ನವ್ರೆ, ಸುಮ್ನೆ ನಿಂತ್ಕೊಂಡೇ ಇರ್ಬೇಡಿ, ಸ್ವಲ್ಪ ಈ ತಣ್ಣಗಿರೋ ಐಸ್ ಕ್ರೀಮ್ನ ತಿಂದು ಮಜಾ ಮಾಡಿ. ಮದನ್ ಹೇಳ್ತಿದ್ದ ಹಾಗೇನೆ ಆ ಊರಿನ ಜನರೆಲ್ಲರೂ ಆ ಮೋಡದ ಕೆಳಗೆ ಓಡ್ ಹೋದ್ರು, ಮತ್ತೆ ಚಾಕ್ಲೇಟ್ನ ಮಳೆಯಿಂದ ಮುಳುಗೋಗಿದ್ರು. ಮಕ್ಕಳು ಖುಷಿಯಾಗಿದ್ರು. ದೊಡ್ಡವರು ಛತ್ರಿ, ಬಕೆಟ್, ಬೆಂಕಿಯನ್ನ ಹಿಡ್ಕೊಂಡು ಓಡ್ತಾ ಇದ್ರು. ಅಲ್ಲೇ ಹತ್ರ ಬರ್ತಾ ಇದ್ದಂತ ಆಯನ್ ಅದನ್ನ ನೋಡ್ದ. ಅರೆ, ಈ ಶಬ್ದ ಏನು? ಅಯ್ಯೋ, ಇದೇನಿದು? ಐಸ್ ಕ್ರೀಮ್ನ ಮೋಡನಾ? ಮತ್ತೆಲ್ರು ಆ ಮಳೆಲಿ ಮಜಾ ಮಾಡ್ತಾ ಇದಾರೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನಾನು ಹೋಗಿ ನೋಡ್ಲೇಬೇಕು. ಐಸ್ ಕ್ರೀಮ್ನ ನೋಡ್ತಾ ನೋಡ್ತಾ ಅವನದ್ರ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡ. ಆದ್ರೆ ಅವನ್ಗೆ ಅಮ್ಮನ ಮಾತು ನೆನ್ಪಾಯ್ತು. ಅವರಮ್ಮ ಅವನ್ಗೆ ಹೇಳಿದ್ರು ಐಸ್ ಕ್ರೀಮ್ನ ತಿನ್ಬಾರ್ದು ಅಂತ. ಪರವಾಗಿಲ್ಲ ಅಯಾನ್, ಇದೆಲ್ಲ ನಿನಗೋಸ್ಕರ ಅಲ್ಲ ತಾನೆ. ಇಲ್ಲಿಂದ ವಾಪಸ್ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಮತ್ತೆ ಅಯಾನ್ ಅಲ್ಲಿಂದ ಬೇಸರದಿಂದ ಹೊರಟ. ಆದ್ರೆ ಐಸ್ ಕ್ರೀಮ್ನ ಮಳೆಯಿಂದ ಊರಲ್ಲಿ ಸಂಭ್ರಮ ಶುರುವಾಗಿತ್ತು. ಪ್ರತಿದಿನ ಇಂದ್ರಪುರದಲ್ಲಿ ಬಣ್ಣ ಬಣ್ಣದ ಮತ್ತೆ ಸ್ವಾದಿಷ್ಟವಾದ ಮಳೆ ಸುರಿತಾ ಇತ್ತು. ಕೆಲವೊಂದ್ಸಲ ಪಿಸ್ತಾ, ಕೆಲವೊಂದ್ಸಲ ಸ್ಟ್ರಾಬೆರಿ ಮಳೆ ಸುರಿತಾ ಇತ್ತು. ಜನರು ಆ ಮೋಡಕ್ಕೊಂದು ಹೆಸರಿಟ್ಟಿದ್ರು, ಜಾದು ಐಸ್ ಕ್ರೀಮ್ನ ಮೋಡ ಅಂತ. ಜನರು ಐಸ್ ಕ್ರೀಮ್ನ ತಿಂತಾ ಇರ್ಲಿಲ್ಲ, ಬದಲಾಗಿ ಮಾರಿ ಸಂಪಾದನೆ ಮಾಡ್ತಿದ್ರು. ಅಯ್ಯೋ ಮಾಯಾ, ಕೇಳಿಲ್ಲಿ, ನಾನು ಈ ಪಾತ್ರೆ ತಗೊಂಡು ಆ ಮೋಡದ ಹತ್ರ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಬರುವಾಗ ಇದ್ರ ತುಂಬಾ ಐಸ್ ಕ್ರೀಮ್ ತುಂಬಿಸ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ನಾವ್ ಇದನ್ನ ಜಾದುವಿನ ಐಸ್ ಕ್ರೀಮ್ ಅನ್ನೋ ಹೆಸರಲ್ಲಿ ಮಾರಾಟ ಮಾಡೋಣ, ಚೆನ್ನಾಗಿ ದುಡ್ಡು ಮಾಡೋಣ. ನಿಧಾನವಾಗಿ ಊರಿನ ಜನರೆಲ್ಲರೂ ಮನೋಜ್ನ ರೀತಿನೇ ಯೋಚನೆ ಮಾಡೋಕ್ ಶುರು ಮಾಡಿದ್ರು. ಅವರು ಕೂಡ ಪಕ್ಕದ ಊರುಗಳಿಗೆ ಹೋಗಿ ಐಸ್ ಕ್ರೀಮ್ ಅನ್ನ ಮಾರಾಟ ಮಾಡೋಕ್ ಶುರು ಮಾಡಿದ್ರು. ಮತ್ತದ್ರಿಂದ ಅವರು ದುಡ್ಡು ಮಾಡ್ತಾ ಇದ್ರು. ಆದ್ರೆ ಊರಿನ ಜನಕ್ಕೆ ಮಳೆ ಹೆಚ್ಚಾದಂತೆ ಗಾಬರಿ ಶುರುವಾಯ್ತು. ನಿಧಾನವಾಗಿ ಐಸ್ ಕ್ರೀಮ್ನ ಮೋಡ ಹೆಚ್ಚಾಗೋದಕ್ಕೆ ಶುರುವಾಯ್ತು. ಅದರಿಂದ ಎಷ್ಟು ಐಸ್ ಕ್ರೀಮ್ ಸುರಿತಾ ಇತ್ತು ಅಂದ್ರೆ, ಹೇ ಭಗವಂತ, ಇದೇನಾಗ್ತಾ ಇದೆ?
ನಾನ್ ಕೇವಲ ನಿನಗೆ ಐಸ್ ಕ್ರೀಮ್ನ ಮಳೆ ಬರ್ಸು ಅಂತ ಹೇಳ್ದೆ, ಆದ್ರೆ ಇದಂತೂ ಹತ್ಯೆ ಆಗೋಯ್ತು. ಈಗ ನಾವ್ ಏನ್ ಮಾಡೋದು? ಈ ಮೋಡ ಅಂತೂ ವರ ಅಲ್ಲ, ಶಾಪವಾಗಿ ಬದಲಾಗಿದೆ. ಇಲ್ಲ, ಹೀಗಾಗ್ಲೇಬಾರ್ದು. ಹೊಲದ ತುಂಬೆಲ್ಲ ಐಸೆ ತುಂಬೋಗಿದೆ. ಪ್ರಾಣಿಗಳು ಹುಷಾರ್ ತಪ್ತಾ ಇದ್ದಾವೆ, ಮತ್ತೆ ಮಕ್ಕಳು ಥಂಡಿಯಿಂದ ಒದ್ದಾಡ್ತಾ ಇದ್ದಾರೆ. ಹೇ ಭಗವಂತ, ಇಡೀ ಊರೇ ಥಂಡಿಯಾಗಿದೆ, ಮತ್ತೆ ಜನರೆಲ್ಲ ಒದ್ದಾಡ್ತಾ ಇದ್ದಾರೆ. ಈ ಮಳೆನ ನಿಲ್ಲಿಸ್ಬಿಡಿ ದೇವ್ರೆ, ದಯವಿಟ್ಟು ನಿಲ್ಲಿಸ್ಬಿಡಿ. ಇಂದ್ರಪುರದಲ್ಲಿ ಏನೇನೆಲ್ಲ ನಡೀತಾ ಇತ್ತೋ ಅದ್ರ ಎಲ್ಲರ ಯೋಚನೆಯನ್ನ ಮೀರಿದ್ದು. ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಐಸ್ ಕ್ರೀಮ್ನ ಮಳೆ ಇಂಥ ಭಯಾನಕ ರೂಪವನ್ನ ಯಾಕೆ ಪಡ್ಕೊಳ್ತು ಅಂತ. ಅಲ್ಲ, ಏನಾಗ್ತಾ ಇದೆ ಇಲ್ಲಿ? ಈ ಮಳೆ ಅಂತೂ ನಿಲ್ಲೋ ತರ ಕಾಣಿಸ್ತಾನೆ ಇಲ್ವಲ್ಲ. ಮಳೆಯ ಈ ರೂಪವನ್ನ ನೋಡಿ ಅಯಾನ್ ಕೂಡ ಬೇಸತ್ ಹೋಗಿದ್ದ. ನಿಧಾನವಾಗಿ ಇಡೀ ಊರು ಐಸ್ ಕ್ರೀಮ್ನ ಮಳೆಯಿಂದ ತುಂಬೋಕೆ ಶುರುವಾಯ್ತು. ಇದರಿಂದ ಅಲ್ಲಿನ ಜನರ ಪ್ರಾಣಕ್ಕೂ ಕೂಡ ಅಪಾಯ ಆಗ್ತಿತ್ತು. ಅಯಾನ್ ಇದನ್ನೆಲ್ಲ ನೋಡೋಕಾಗ್ತಿರ್ಲಿಲ್ಲ. ಇಲ್ಲ, ನಾನು ಸುಮ್ಮನೆ ಇದನ್ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಕೂರ್ಕೋಬಾರ್ದು. ಏನಾದ್ರೂ ಮಾಡಬೇಕು. ನಾನೇನಾದ್ರೂ ಮಾಡ್ತೀನಿ. ಹಾ, ಏನಾದ್ರೂ ಮಾಡ್ಲೇಬೇಕು. ಅಯಾನ್ ಒಂದು ಬಕೆಟ್ ಅನ್ನ ತಗೊಂಡು ಜೊತೆಗೆ ಛತ್ರಿ ಕೂಡ ತಗೊಂಡು ಹೊರಟ. ಅವನನ್ನ ನೋಡಿ ಅಯಾನ್ ಅಮ್ಮ ಕೂಡ ಚಿಂತೆಗೊಳಗಾಗ್ತಾರೆ. ಅಯಾನ್, ಮಗನೇ ಅಯಾನ್, ನಿಂತ್ಕೋ. ಏನ್ ಮಾಡಕ್ ಹೊರಟಿದ್ಯಾ ನೀನು? ನಾನೀ ಐಸ್ ಕ್ರೀಮ್ ಮಳೆನ ಈ ಪಾತ್ರೆಯಲ್ಲಿ ತುಂಬ್ತಾ ಇದ್ದೀನಮ್ಮ. ಆದ್ರೆ ನೀನ್ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಮಗನೇ. ನಿನ್ಗೆ ಇದರಿಂದ ತೊಂದ್ರೆ ಆಗುತ್ತೆ, ನೆನ್ಪಿದೆ ತಾನೇ? ಹಾಮ, ಆದ್ರೆ ನನ್ನ ಕೈಯಲ್ಲಿ ನಮ್ಮೂರು ಮುಳುಗೋಗ್ತಿರೋದನ್ನ ನೋಡಕ್ ಆಗ್ತಾ ಇಲ್ಲ. ಏನಾದ್ರೂ ಮಾಡ್ಬೇಕು. ನೀವು ಚಿಂತೆ ಮಾಡ್ಬೇಡಿ. ನೋಡಿ, ನನ್ಗೇನು ಆಗ್ತಾ ಇಲ್ಲ. ವಾಹ್, ಅಯಾನ್ನ ಈ ಧೈರ್ಯವನ್ನ ಮೆಚ್ಕೊಳ್ಳೇಬೇಕು. ಅವನು ಊರಿನ ಪರಿಸ್ಥಿತಿಯನ್ನ ನೋಡಿ ತನ್ನ ಪರಿಸ್ಥಿತಿನೇ ಅವನು ಮರ್ತು ಹೋಗ್ಬಿಟ್ಟಿದ್ದ. ಅವನು ಎಲ್ಲ ಐಸ್ ಕ್ರೀಮ್ನ ತಗೊಂಡು ಪಕ್ಕದ ಊರಿನ ಬಡ ಮಕ್ಕಳಿಗೆ ಹಂಚುತ್ತಾ ಇದ್ದ. ಆಗ ಊರಲ್ಲಿ ಒಂದು ಚಮತ್ಕಾರ ಆಯ್ತು. ಅರೆ, ಇದೇನಿದು? ಮಳೆ ಕಡಿಮೆ ಆಗೋಯ್ತು. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಅಯಾನ್ಗೆ ಏನೂ ಅರ್ಥನೇ ಆಗ್ತಿರ್ಲಿಲ್ಲ. ಆದ್ರೆ ಆಗ್ಲೂ ಕೂಡ ಅವನ ಕೆಲ್ಸನ ಬಿಡ್ಲಿಲ್ಲ. ಮತ್ತೆ ಅವನು ಆ ಐಸ್ ಕ್ರೀಮ್ ಅನ್ನ ತಗೊಂಡು ಪಕ್ಕದಲ್ಲಿರೋ ಊರಿನ ಮಕ್ಕಳಿಗೆ ಹಂಚೋಕ್ ಶುರು ಮಾಡ್ತಿದ್ದ. ಮಳೆ ಕಮ್ಮಿ ಆಗೋಕ್ ಶುರುವಾಯ್ತು. ಆಗ ಅವನಿಗೆ ಸಮಸ್ಯೆ ಏನು ಅಂತ ಅರ್ಥ ಆಗೋಕ್ ಶುರುವಾಯ್ತು. ಅಯ್ಯೋ, ಇದೇನಿದು? ಈ ಮಳೆ ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಿದ್ಯಲ್ಲ. ನನ್ಗನ್ಸುತ್ತೆ ನನ್ನ ಈ ಜಾದುವಿನ ನಾಲ್ಗೆ ಮತ್ತೆ ಅದ್ಭುತ ತೋರಿಸ್ತು ಅನ್ಸುತ್ತೆ. ನಿನ್ನ ನಾಲ್ಗೆಯಿಂದ ಆಗಿದ್ದಲ್ಲ ಇದು. ಈ ಕೆಲ್ಸನ ನನ್ ಮಗ ಮಾಡಿರೋದು. ಅಂದ್ರೆ ನೀವೆಲ್ರೂ ಸ್ವಾರ್ಥಿಗಳು. ನಿಮ್ಗೆಲ್ಲ ಬಿಸಿಲಿನಿಂದ ತೊಂದ್ರೆ ಆದಾಗ ನೀವು ದೇವ್ರತ್ರ ಏನೆಲ್ಲ ಬೇಡ್ಕೊಂಡ್ರಿ ಗೊತ್ತಿದ್ಯಾ? ಮತ್ತೆ ನಿಮ್ಮೆಲ್ಲರ ಇಚ್ಛೆ ಪೂರ್ತಿ ಆದ್ಮೇಲೆ ಆಗ ನೀವೇನ್ ಮಾಡಿದ್ರಿ? ಇಲ್ಲಿಂದ ಐಸ್ ಕ್ರೀಮ್ ಅನ್ನ ತೆಗೆದುಕೊಂಡು ಹೋಗಿ ಮಾರೋಕ್ ಶುರು ಮಾಡಿದ್ರಿ, ಮತ್ತದ್ರಿಂದ ದುಡ್ಡು ಮಾಡೋಕ್ ಶುರು ಮಾಡಿದ್ರಿ. ಆದ್ರೆ ನೀವೆಲ್ರೂ ಮರ್ತಿದ್ರಿ ಈ ಚಮತ್ಕಾರ ನಿಮ್ಮ ಒಳ್ಳೇದಕ್ಕಾಗಿದ್ದು ಅಂತ, ದುಡ್ಡು ಮಾಡೋದಕ್ಕಂತ ಅಲ್ಲ. ನೀವಿದನ್ನ ಹಂಚೋದನ್ನ ಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರಿ. ಆದ್ರೆ ನನ್ನ ಮಗ ಅಯಾನ್, ಅವನು ಅವನಿಗಿರೋ ತೊಂದರೆಯನ್ನ ಮುಚ್ಚಿಟ್ಟು ಆ ಚಮತ್ಕಾರವನ್ನ ಒಂದಷ್ಟು ಜನಕ್ಕೆ ಹಂಚಿದ. ಆಗ ಈ ಮಳೆ ನಿಂತಿದ್ದು. ಅಯಾನ್ ತಾಯಿಯ ಮಾತನ್ನ ಕೇಳಿ ಊರಿನ ಜನರೆಲ್ಲರೂ ತಲೆ ತಗ್ಸಿದ್ರು. ಅವ್ರಿಗೆ ಪಶ್ಚಾತ್ತಾಪ ಕಾಡೋಕ್ ಶುರುವಾಯ್ತು. ಯಾಕಂದ್ರೆ ಅವರು ಪ್ರಕೃತಿಗೆ ನಿಜವಾಗ್ಲೂ ಅವಮಾನ ಮಾಡಿದ್ರು. ಈಗ ಊರಿನ ಜನರಿಗೆ ಎಲ್ರಿಗೂ ಅವರ ತಪ್ಪಿನ ಅರಿವಾಗಿತ್ತು. ಈಗ ಎಲ್ರೂ ಸೇರ್ಕೊಂಡು ಆ ಜಾದು ಮಳೆಯನ್ನ ಆನಂದದಿಂದ ಸವಿತಾ ಇದ್ರು. ಮತ್ತವರು ಅದನ್ನ ಒಂದಷ್ಟು ಜನಕ್ಕೆ ಹಂಚುತ್ತಾ ಇದ್ರು.